ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಇದು ಬಂದು ಮಂಗಳವಾರದ ವ್ಲಾಗ್. ಇಲ್ಲಿ ನಾನು ವೆಜಿಟೇಬಲ್ ಬಾತ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ವೆಜಿಟೇಬಲ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 7 o'clock ಈ ವ್ಲಾಗ್ನ ಶುರು ಮಾಡ್ತಾ ಇರೋದು. ನಾನು ಬೆಳಿಗ್ಗೆ ಎದ್ದಾಗಲೇ 6:45 ಆಗೋಗಿತ್ತು. ಇವತ್ತು ಯಾಕೋ ತುಂಬಾ ನಿದ್ರೆ ಬರ್ತಾಯಿತ್ತು. ಎದ್ದೇಳೋದಕ್ಕೂ ಕೂಡ ಮನಸ್ಸೇ ಇರಲಿಲ್ಲ. ಏನಪ್ಪ ರಾತ್ರಿ ಕಣ್ಣು ಮುಚ್ಚಿದ್ದೀನಿ ಅಷ್ಟೇ, ಬೆಳಗ್ಗೆ ಆಗಿರೋದೇ ಗೊತ್ತಾಗಿಲ್ಲ. ಬೆಳಗ್ಗೆ ಅಲಾರಾಮ್ ಹೊಡ್ಕೊಂಡಾಗಲೇ ಗೊತ್ತಾಗಿದ್ದು, ಅಯ್ಯೋ ಇಷ್ಟು ಬೇಗ ಬೆಳಗ್ಗೆ ಆಗೋಯ್ತಾ ಅಂತ ಹೇಳಿ ಎದ್ದೆ. ಪಲಾವ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ಎದ್ದು ಟೈಮ್ ಆಗಿಬಿಡುತ್ತೆ ಸ್ಕೂಲ್ಗೆ ಅಂತ ಇಲ್ಲಿ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ವಿಡಿಯೋನು ಶೂಟ್ ಮಾಡಿಕೊಂಡು ಮತ್ತು ವ್ಲಾಗಿಗಾಗಿರ್ಬೋದು, ರೆಸಿಪಿಗಾಗಿರ್ಬೋದು, ನನ್ನ ಕೆಲಸದ ಜೊತೆಗೆ ಅದನ್ನು ಕೂಡ ಶೂಟ್ ಮಾಡಿಕೊಂಡು ನಾನಿಲ್ಲಿ ಯಾವ ರೀತಿಯಾಗಿ ಗಡಿಬಿಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀವು ನೋಡ್ಬೋದು. ಅಂದರೆ ಮಕ್ಕಳಿಗೆ ಬೇಗ 7:30 ಅಷ್ಟರಲ್ಲೆಲ್ಲ ತಿಂಡಿಗೆಲ್ಲ ಕೊಟ್ಬಿಡ್ಬೇಕು, ಅವರಿಗೆ ಟೈಮ್ ಆಗುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ನಾನು ಪಲಾವ್ದು ರೆಸಿಪಿನೂ ಕೂಡ ಇನ್ನೊಂದು ಮೊಬೈಲಲ್ಲಿ ಶೂಟ್ ಮಾಡ್ಕೊಳ್ತಾ ಇದ್ದೆ. ಮತ್ತು ಈ ಸೈಡು ವ್ಲಾಗಿಗೆ ಹಾಕಿದ್ದೆ ಇನ್ನೊಂದು ಮೊಬೈಲ್ನ. ಇಲ್ಲಿ ಮಧ್ಯ ಮಧ್ಯ ಕೆಲಸಗಳನ್ನೂ ಮಾಡ್ಕೊಳ್ತಾ ಇರಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆ ರೆಸಿಪಿನೂ ಮಾಡಿಕೊಂಡು ನಾಷ್ಟಕ್ಕೂ ಕೂಡ ರೆಡಿ ಮಾಡಿಕೊಂಡು ಮಧ್ಯ ಮಧ್ಯ ಪಾತ್ರೆಗಳು ತುಂಬಾ ಸುಸ್ತಾಗ್ತಾಯಿತ್ತು ಅಂತ ಹೇಳಿ ಪಾತ್ರೆ ಏನು ತೊಳೆದಿರಲಿಲ್ಲ. ನೈಟ್ ಅಡುಗೆ ಮಾಡಿದ್ದೆಲ್ಲ ಹಾಗೇ ಇತ್ತು. ಸಿಂಕ್ ತುಂಬ ನೀವು ನೋಡ್ತಾ ಇರ್ಬೋದು. ಅದನ್ನು ಕೂಡ ಮಧ್ಯ ಮಧ್ಯ ಕ್ಲೀನ್ ಮಾಡ್ಕೊಳ್ತಾ ಇಲ್ಲಿ ಮಾಡ್ತಾಯಿದ್ದೀನಿ. ನಂದು ಬೆಳಗ್ಗೆ ಎದ್ದರೆ ನನ್ನ ಗಡಿಬಿಡಿಯ ರೊಟೀನು ಈ ರೀತಿಯಾಗಿರುತ್ತೆ. ನಾನು ಪಲಾವ್ನ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಚಕ್ಕೆ, ಲವಂಗ ಹಾಗೂ ಪಲಾವ್ ಎಲೆ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, 2ರಿಂದ 3 ಈರುಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ದಾದಮೇಲೆ ಒಂದು 3ರಿಂದ 4 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹುಳಿ ಟೊಮೆಟೊ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋವಂತಹ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಮತ್ತು ಬಟಾಣಿ ಇದಿಷ್ಟನ್ನೂ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ, ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ. ಇಲ್ಲಿ ಇದಕ್ಕೆ ನಾನು 3 ಲೋಟ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಲೋಟ ಅಕ್ಕಿಗೆ ಇಲ್ಲಿ 3 ಲೋಟ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನನಗೆ ಮೀಡಿಯಮ್ ಆಗಬೇಕಾಗಿತ್ತು, ತುಂಬ ಉದ್ರಾಗಿ ಬೇಡವಾಗಿತ್ತು. ಹಾಗಾಗಿ ನಾನು 3 ಲೋಟ ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಲಾಸ್ಟಲ್ಲಿ ತೊಳೆದಿಟ್ಟಿರುವಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಪುದೀನ ಬೇಕಿದ್ದರೆ ಹಾಕ್ಕೊಳ್ಬೋದು. ನನಗೆ ಕೊತ್ತಂಬರಿ ಪುದೀನ ಖಾಲಿ ಆಗಿತ್ತು, ಹಾಗಾಗಿ ನಾನು ಕರಿಬೇವನ್ನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಷಲ್ ಹಾಕ್ಸಿದ್ರೆ ರುಚಿಯಾದಂತಹ ವೆಜಿಟೇಬಲ್ ಪಲಾವ್ ರೆಡಿ. ಆ ಕಡೆ ಪಲಾವ್ ಮಾಡೋದಕ್ಕೆ ಇಟ್ಟು ಬಂದಿದ್ದೆ. ಇಲ್ಲಿ ಸ್ವಲ್ಪ ಪಾತ್ರೆಗಳಿತ್ತಲ್ಲ, ಆ ಪಲಾವ್ ಆಗೋಷ್ಟರಲ್ಲಿ ಈ ಕಡೆ ಪಾತ್ರೆಗಳನ್ನ ತೊಳೆದ್ಬಿಡೋಣ ಅಂತ ಹೇಳಿ ಇಲ್ಲಿ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಯಾಕೆಂದರೆ ನಿಮಗೂ ಬೋರ್ ಆಗಬಾರ್ದು ನೋಡಿ. ಹಾಗಾಗಿ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಏನು ಇಷ್ಟು ಫಾಸ್ಟಾಗಿ ಪಾತ್ರೆ ತೊಳಿತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ಇಷ್ಟೊಂದೆಲ್ಲ ಫಾಸ್ಟಾಗೆಲ್ಲ ಪಾತ್ರೆ ತೊಳೆಯೋಷ್ಟು ಬೆಳಗ್ಗೆ ಎದ್ದ ತಕ್ಷಣವೇ ನನಗೆ ಎನರ್ಜಿ ಇರೋಲ್ಲ. ಹಾಗೆ ನಾನೇನು ರೋಬೋಟ್ ಕೂಡ ಅಲ್ಲ ನೋಡಿ. ಹಾಗಾಗಿ ಸ್ವಲ್ಪ ಫಾಸ್ಟ್ ಮಾಡಿರೋದ್ರಿಂದ ನಿಮಗೆ ತುಂಬ ಸ್ಪೀಡಾಗಿ ಪಾತ್ರೆ ತೊಳೆಯೋ ಥರ ಕಾಣಿಸ್ತಾ ಇರ್ಬೋದು ಅಷ್ಟೇ. ಫ್ರೆಂಡ್ಸ್, ಇವತ್ತು ಹಳೆಯ ವರ್ಷ ಅಂದರೆ 2024 ಏನಿದೆ ಅದರದ್ದು ಕೊನೆಯ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು. ನಾಳೆಯಿಂದ ಹೊಸ ವರ್ಷ ಬಂತು. ಹೊಸ್ದಾಗಿ ಏನಾದರೂ ಮಾಡಬೇಕು ಈ ವರ್ಷ. ಹೋದ ವರ್ಷ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ಈ ವರ್ಷನಾದರೂ ಹೊಸ್ದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ವರ್ಷವೂ ಇದೇ ಥರ ಅಂದ್ಕೊಳ್ತಾ ಇರ್ತೀವಿ. ಕೆಲವೊಂದು ಮಾಡೋಕ್ಕಾಗುತ್ತೆ, ಕೆಲವೊಂದು ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಈ 2024 ಏನಿದೆ ನೋಡಿ, ಇದಂತೂ ನನಗೆ ತುಂಬಾ ಬೇಗನೆ
ದಿನಗಳಾಗಿರ್ಬೋದು, ವರ್ಷ ಆಗಿರ್ಬೋದು ತುಂಬಾ ಬೇಗನೆ ಕಳೆದೋಯ್ತು ಅಂತಲೇ ಹೇಳ್ಬೋದು. ನಾವು ಈ ಮನೆಗೆ ಬಂದು 1.5 ವರ್ಷ ಆಗಿದೆ. ಈ 1.5 ವರ್ಷ ಎಷ್ಟು ಬೇಗ ಕಳೆದೋಯ್ತು, ಇವಾಗ ಬಂದಿದ್ದೀವೇನೋ ಒಂದು 3-4 ತಿಂಗಳಾಗಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಏನು ಫ್ರೆಂಡ್ಸ್ ಇನ್ನೂ ಹೇಳಬೇಕು ಅಂದರೆ ನನ್ನ ಮದುವೆ ಆಗಿ 12 ವರ್ಷ ಆಯಿತು. 12 ವರ್ಷ ನನಗೆ ಯಪ್ಪಾ ಎಷ್ಟು ಬೇಗ 12 ವರ್ಷ ಆಗೋಯ್ತಾ ಅಂತ ಅನಿಸುತ್ತೆ. ಅಷ್ಟು ಬೇಗ ಬೇಗ ವರ್ಷಗಳಾಗಿರ್ಬೋದು, ದಿನ ಆಗಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣವೇ ಕೆಲಸ ಮುಗಿದು ಎಲ್ಲ ಮಾಡೋಷ್ಟರಲ್ಲಿ ಸಂಜೆ ಆಗೋಗಿರುತ್ತೆ. ಅಯ್ಯೋ ಇವತ್ತಿನ ದಿನ ಎಷ್ಟು ಬೇಗ ಹೋಗ್ತಾಯಿದೆ, ಈ ವಾರ ಎಷ್ಟು ಬೇಗ ಹೋಗ್ತಾಯಿದೆ, ಈ ವರ್ಷ ಎಷ್ಟು ಬೇಗ ಹೋಗ್ತಾಯಿದೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಬೇಗ ಬೇಗ ದಿನಗಳು ಹೋಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಅಂಥದ್ರಲ್ಲಿ ಈ ವರ್ಷದಲ್ಲಿ ನಮಗೆ ಅಷ್ಟು ಕೆಟ್ಟ ದಿನಗಳು ಅಂತ ಹೇಳೋದಕ್ಕೆ ಏನೂ ಇಲ್ಲ. ಇರೋದ್ರಲ್ಲಿ ತುಂಬ ಒಳ್ಳೆಯ ದಿನ, ಒಳ್ಳೆಯ ಜೀವನನೇ ಜೀವಿಸಿದ್ದೀವಿ ಈ ವರ್ಷ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬರೋ 2025 ಯಾವ ರೀತಿಯಾಗಿರುತ್ತೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿರೋದು ಈ 2025 ಏನಿದೆ ಅದರಲ್ಲಿ ನಾನೇನಾದರೂ ಮಾಡಬೇಕು, ಏನಾದರೂ ಕಲಿಬೇಕು, ಏನಾದರೂ ಅಂದ್ಕೊಂಡ್ರೆ ನನಗಿರೋಂಥದ್ದು ಮೇಯ್ನ್ ಬಂದು ಈ 2024ರಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಂತ ಅನಿಸುತ್ತೆ. 2024ರಲ್ಲಿ ನನಗೆ ಯೂಟ್ಯೂಬು ಅದನ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟೆ, ಎಲ್ಲನೂ ಹೋಯಿತು. ಈ 2025ರಲ್ಲಾದರೂ ಅಟ್ಲೀಸ್ಟ್ ಯೂಟ್ಯೂಬ್ನ ಚೆನ್ನಾಗಿ ಮಾಡಬೇಕು, ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕಬೇಕು, ಏನಾದರೂ ಮಾಡಬೇಕು ಅನ್ನೋವಂಥದ್ದು ಒಂದು ಆಸೆ ಇದೆ. ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನೋಡಿ ಪಲಾವ್ಗೆ ಇಟ್ಟಿದ್ದೆ ಅಲ್ವಾ, ಈ ಪಲಾವೆಲ್ಲ ರೆಡಿ ಆಗೋಯಿತು. ಈ ವರ್ಷ ಇನ್ನೊಂದೇನಾದರೂ ನನಗೆ ಮಾಡಬೇಕು ಅಂತ ಅಂದರೆ, ಏನಾದರೂ ಬಿಡಬೇಕು ಇಲ್ಲ ಹೊಸ್ದಾಗಿ ಏನಾದರೂ ಮಾಡಬೇಕು ಅಂದರೆ ಫ್ರೆಂಡ್ಸ್, ನನಗೆ ಕೋಪ ಅನ್ನೋದು ತುಂಬಾ ಜಾಸ್ತಿ ಇದೆ. ಎಷ್ಟು ಬೇಗ ಕೋಪ ಬರುತ್ತೆ ಅಂತ ಹೇಳಿದ್ರೆ ನನಗೆ ಕೆಲವು ಟೈಮ್ ಅನಿಸ್ಬಿಡುತ್ತೆ, ಕೆಲವು ಟೈಮಲ್ಲಿ ಕೋಪ ಮಾಡ್ಕೊಂಡು ತುಂಬ ಕಿರ್ಚಾಡ್ಬಿಟ್ಟಿರ್ತೀನಿ, ಇಲ್ಲ ಏನಾದರೂ ಮಾತಾಡ್ಬಿಟ್ಟಿರ್ತೀನಿ. ಆವಾಗ ಆ ಟೈಮ್ಗೆ ನನಗೆ ಆ ಥರ ಅನಿಸಲ್ಲ. ಅದು ಟೈಮ್ ಆಗಿ ಎಷ್ಟೋ ಹೊತ್ತು ಆದಮೇಲೆ 1 ದಿನ 2 ದಿನ ಕಳೆದ್ಮೇಲೆ ಅನಿಸುತ್ತೆ. ಆ ಟೈಮ್ಗೆ ನಾನು ಸ್ವಲ್ಪ ಸಮಾಧಾನವಾಗಿ ಇದ್ದಿದ್ದರೆ, ಹಾಗಂತ ಹೇಳ್ಬಿಟ್ಟು ನಾನೇನು ಆ ಟೈಮಲ್ಲಿ ಕೋಪದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಬೇಡದಿರೋ ವಿಷಯಗಳನ್ನ ಏನೂ ಮಾತಾಡಿರಲ್ಲ. ಏನು ವಿಷಯ ಮಾತಾಡಬೇಕು ಅದನ್ನೇ ಮಾತಾಡಿರ್ತೀನಿ. ಆದರೂ ಹಂಗೆ ಅನಿಸುತ್ತೆ ಕೆಲವು ಟೈಮ್, ಸ್ವಲ್ಪ ದಿನ ಆದಮೇಲೆ ಏನಾದರೂ ತುಂಬ ರ್ಯಾಶಾಗಿ ಮಾತಾಡ್ಬಿಟ್ಟಿದ್ರೆ ಅವಾಗ ಅನ್ನಿಸ್ತಾ ಇರುತ್ತೆ ನನಗೆ, ಆ ಟೈಮಲ್ಲಿ ಅದು ಮಾತಾಡಬಾರ್ದಾಗಿತ್ತೇನೋ, ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿತ್ತೇನೋ, ಇದು ಅವಶ್ಯಕತೆ ಇರಲಿಲ್ವೇನೋ ಅಂತ ಕೆಲವು ಟೈಮ್ ಅನಿಸುತ್ತೆ. ಕೆಲವು ಟೈಮ್ ಅನಿಸ್ಬಿಡುತ್ತೆ, ಇಲ್ಲ ಆ ಟೈಮ್ ಏನಿರುತ್ತೆ ಆ ಟೈಮಲ್ಲಿ ಮಾತಾಡಬೇಕು, ಇನ್ನೊಂದು ಟೈಮ್ ಬರುತ್ತೆ ಅಂತ ಆ ಟೈಮ್ಗೋಸ್ಕರ ಕಾಯ್ಕೊಂಡು ಕೂತಿರಬಾರ್ದು, ಆ ಟೈಮಲ್ಲೇ ಮಾತಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ನನಗೆ ಈ ವರ್ಷದಲ್ಲಿ ಏನಾದರೂ ನಾನು ಸ್ವಲ್ಪ ಕಲಿಬೇಕು ಅಂತ ಹೇಳಿದ್ರೆ, ನನಗೆ ಪರ್ಸ್ನಲ್ಲಾಗಿ ಅನಿಸಿರೋದು, ನಾನು ಸ್ವಲ್ಪ ತಾಳ್ಮೆಯನ್ನು ಕಲ್ತ್ಕೊಬೇಕು. ಅಂದರೆ ಸಣ್ಣ ಪುಟ್ಟ ವಿಷಯಗಳಿಗೆ ಕಿರ್ಚಾಡಬಾರ್ದು, ಕೂಗಾಡಬಾರ್ದು, ಸಮಾಧಾನವಾಗಿ ಯಾವುದೇ ವಿಷಯಗಳನ್ನೇ ಆಗಲಿ ಸ್ವಲ್ಪ ಸಮಾಧಾನವಾಗಿ ಅದನ್ನು ನನ್ನ ತಲೆಗೂ ಸ್ವಲ್ಪ ಸಮಾಧಾನವಾಗಿ ತಗೊಳ್ಬೇಕು ಆ ವಿಚಾರಗಳನ್ನ. ಮತ್ತು ಕಿರ್ಚಾಡೋದಾಗಿರ್ಬೋದು, ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಆ ರೀತಿ ಏನು ಮಾಡ್ಕೋಬಾರ್ದು ಅಂತ ಈ ವರ್ಷ ಅಂತ ಅನ್ಕೋತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ಅಮ್ಮ ಊರಿಂದ ಕಾಳುಗಳನ್ನೆಲ್ಲ ತಂದು ಕೊಟ್ಟಿದ್ರಲ್ವ, ಅದನ್ನು ಹಾಗೆ ಇಟ್ಬಿಟ್ಟಿದ್ದೆ. ಅದನ್ನೆಲ್ಲ ತುಂಬಿಸಿ ಇಡ್ತಾಯಿದ್ದೀನಿ. ಇಲ್ಲಿ ಸಕ್ಕರೆ ಮತ್ತು ಸಾಸಿವೆ ಅದೆಲ್ಲನೂ ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಅದನ್ನೆಲ್ಲ ತುಂಬಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾಪು ಬೆಳಗ್ಗೆನೇ ಬಂದ್ಬಿಟ್ಟು ಏನೋ ಹಠ ಮಾಡ್ತಾಯಿದ್ದ. ಹಾಗಾಗಿ ಕ್ಯಾಮ್ರಾ ಮುಂದೆ ಕರ್ಕೊಂಡು ಬಂದರೆ ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾನೆ. ಹಾಗಾಗಿ ಇಲ್ಲಿ ನಾನು ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡಿದ್ದೀನಿ. ಬೆಳಗ್ಗೆನೇ 10 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇವತ್ತು. ನನಗೆ ಸ್ನಾನ ಮಾಡಿಸ್ಕೊಡು, ನಿನಗೇನು ಹೇಳೋದು ಅರ್ಥ ಆಗಲ್ವಾ, ನಿನಗೆ ಎಷ್ಟು ಹೇಳಿದ್ರು ನಿನಗೆ ಅರ್ಥನೇ ಆಗಲ್ವಾ ಅಂತ ಹೇಳ್ಕೊಂಡು ಸ್ನಾನ ಮಾಡಿಸ್ಕೊಡು ಅಂತ ಹಠ ಮಾಡ್ತಾಯಿದ್ದಾನೆ. ನಂಗೆ ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸಾದ್ಮೇಲೆ ಸ್ನಾನ ಮಾಡಿಸ್ಕೊಡ್ತೀನಿ ಇರು ಅಂತ ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಅದರಿಂದನೋ ಏನೋ ಸ್ವಲ್ಪ ಜಾಸ್ತಿನೇ ಇವತ್ತು ಹಠ ಮಾಡ್ತಾಯಿದ್ದ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಮಗ ಏನು ಮಾಡಿಟ್ಟಿದ್ದಾನೆ ಅಂತ. ಈ ಗೋಡೆಗೆಲ್ಲ ಮೆಹಂದಿನ ತಗೊಂಡು ಬಳೆದ್ಬಿಟ್ಟಿದ್ದಾನೆ. ಹಾಗೆ ಪೆನ್ನಲ್ಲಿ ಗೀಚಿ ಕೆಲವೊಂದು ಕೈಯಲ್ಲಿ ಏನು ಗಲೀಜಾಗಿರುತ್ತೆ ನೋಡಿ ಅದನ್ನೆಲ್ಲ ತಂದು ಈ ರೀತಿಯಾಗಿ ಗೋಡೆಗೆ ಉಜ್ಜಿಬಿಟ್ಟಿದ್ದಾನೆ. ಎಷ್ಟು ಸಲ ಹೇಳಿದ್ರು ಅರ್ಥನೇ ಮಾಡ್ಕೊಳಲ್ಲ. ಸುಮಾರು ಕಡೆ ಮನೆಯಲ್ಲಿ ಇದೇ ರೀತಿ ಮಾಡಿಬಿಟ್ರದು. ಹೇಳಿದಾಗ ಸ್ವಲ್ಪ ದಿನ ಕೇಳ್ತಾನೆ, ಮತ್ತೆ ಇದೇ ಥರ ಮಾಡ್ತಾನೆ. ನಾನು ಎಷ್ಟೊಂದು ಸಲ ಬೈದು ಹೊಡೆದು ಈ ಥರ ಮಾಡಬೇಡ ಅಂತ ಹೇಳಿ ಎಲ್ಲ ಮಾಡಿದ್ದೀನಿ. ಮತ್ತೆ ಪುನಃ ಅದೇ ಥರ ಮಾಡ್ತಾಯಿರ್ತಾನೆ. ಇವಾಗ ಈ ಗೋಡೆನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿಯಾಗಿ ಇದನ್ನು ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ಒದ್ದೆ ಬಟ್ಟೆ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ
ನಾವು ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ತೀವಲ್ಲ ಸೋಪ್ ಅಥವಾ ಲಿಕ್ವಿಡ್ಡು ಏನಾದರೂ ಆಗಿರ್ಬೋದು, ಅದನ್ನು ಹಾಕ್ಕೊಂಡು ಸ್ಕ್ರಬ್ಬರಲ್ಲಿ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಅಂದರೆ ತುಂಬ ಗಟ್ಟಿಯಾಗಿ ಉಜ್ಜಿ ಎಲ್ಲ ಮಾಡಿದ್ರೆ ಪೇಂಟ್ ಹೊರಟೋಗ್ಬಿಡುತ್ತೆ. ಆ ರೀತಿಯಾಗಿ ಮಾಡಬಾರ್ದು. ತುಂಬಾ ಸಾಫ್ಟಾಗಿ ಈ ಥರ ಮಾಡಿಕೊಂಡ್ರೆ ಅದು ನೀಟಾಗಿ ಸ್ವಲ್ಪ ಹೋಗುತ್ತೆ ಚೆನ್ನಾಗಿ ಗೋಡೆ. ನಾನು ಈ ರೀತಿಯಾಗಿ ಮಾಡ್ಕೊಳ್ಳೋದು. ತುಂಬ ಕಡೆ ಎಲ್ಲ ಗೋಡೆ ಎಲ್ಲ ಹಾಳು ಮಾಡಿಬಿಟ್ಟಿರ್ತಾನೆ. ಅದು ಗೋಡೆ ಚೆನ್ನಾಗೂ ಕೂಡ ಕಾಣಿಸಲ್ಲ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇರೋದರಿಂದ ಅದು ಇದು ಎತ್ಕೊಳಕ್ಕೆ ಹೋಗಿ ಮಕ್ಕಳು ಫುಲ್ ಗೋಡೆ ಎಲ್ಲ ಗಲೀಜು ಮಾಡಿರ್ತಾರೆ. 3 ಜನನೂ ಸೇರ್ಕೊಂಡು ಮಾಡಿರ್ತಾರೆ. ಅದರಲ್ಲಿ ನನ್ನ ಮಗ ಸ್ವಲ್ಪ ಜಾಸ್ತಿನೇ ಮಾಡಿಬಿಡ್ತಾನೆ. ನೋಡಿ ಈ ರೀತಿಯಾಗಿ ಇವಾಗ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪನೂ ಕೂಡ ಗಲೀಜಿಲ್ಲ. ನೀಟಾಗಿ ಈ ರೀತಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಎಲ್ಲ ನೀಟಾಗಿ ಅದನ್ನು ಉಜ್ಜಿ ತೆಗೆದ ಮೇಲೆ ಡ್ರೈ ಬಟ್ಟೆ ತೊಗೊಂಡು ಚೆನ್ನಾಗಿ ಸ್ವಲ್ಪ ಒರೆಸ್ಬಿಟ್ರೆ ಸ್ವಲ್ಪನೂ ಕೂಡ ಕಲೆ ಉಳ್ಕೊಳ್ಳೋದಿಲ್ಲ. ನೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಏನು ಅಂತ. ಆದರೆ ಬಟ್ ಕೈ ಎಲ್ಲ ತುಂಬ ನೋವು ಬರುತ್ತೆ. ಅದನ್ನ ಉಜ್ಜಿ ನಾನು ಸುಮಾರು ಸಲ ಅವ್ನು ಮಾಡಿದ ಗಲೀಜುಗಳೆಲ್ಲನೂ ಇದೇ ರೀತಿಯಾಗಿ ಉಜ್ಜಿ ಕ್ಲೀನ್ ಮಾಡಿಬಿಡ್ತೀನಿ. ಅವಾಗೆ ಹಳೆ ಕಲೆಗಳು ಅಂದರೆ ಚೆನ್ನಾಗಿ ಕಾಣಿಸಲ್ಲ ಗೋಡೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಇವಾಗ ಗೋಡೆ ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಅದು ಕ್ಲೀನ್ ಆಯಿತು. ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ಇವಾಗ ಇಲ್ಲಿ ವಾಶ್ ಬೇಷನ್ ಹತ್ರ ಬಂದಿದ್ದೀನಿ. ಹೇಗಿದ್ದರೂ ಸ್ನಾನಕ್ಕೆ ಹೋಗಬೇಕಾಗಿತ್ತು. ಇದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಮತ್ತು ಬಾತ್ರೂಮು ಕೂಡ ಕ್ಲೀನ್ ಮಾಡಬೇಕಿತ್ತು. ಬಾತ್ರೂಮು 1 ವೀಕಿಂದ ತೊಳೆಯೋದು ಏನೂ ಮಾಡಿರಲಿಲ್ಲ. ಹಾಗಾಗಿ ಅದನ್ನು ಕ್ಲೀನ್ ಮಾಡಬೇಕಿತ್ತು. ಹೇಗಿದ್ರು ಇದೆಲ್ಲ ಮಾಡಿಬಿಟ್ಟು ಒಟ್ಟಿಗೆ ಸ್ನಾನಕ್ಕೆ ಹೋಗ್ಬಿಟ್ರೆ ಸರಿಯಾಗುತ್ತೆ ಅಂತ ಹೇಳಿ ಇದನ್ನು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬಂದು ಜಾಸ್ತಿ ಯಾರೂ ಯೂಸ್ ಮಾಡಲ್ಲ. ಇದ್ರ ಟ್ಯಾಪ್ ಏನಿದೆ ಇದು ತುಂಬ ಟೈಟ್ ಆಗಿದೆ. ಮಕ್ಕಳಿಗೆಲ್ಲ ಅದನ್ನ ತಿರುಗಿಸಿ ಕ್ಲೋಸ್ ಮಾಡಿ ಆನ್ ಮಾಡಿ ಇದು ಮಾಡೋದಕ್ಕೆ ತುಂಬ ಹಿಂಸೆ ಆಗುತ್ತೆ. ಹಾಗಾಗಿ ಅವರು ಯಾರೂ ಇದನ್ನು ಯೂಸ್ ಮಾಡಲ್ಲ. ನಮ್ಮ ಮನೆಯವರೇನೇ ಯೂಸ್ ಮಾಡೋದು. ಏನಾದರೂ ಶೇವಿಂಗ್ ಆ ಥರ ಏನಾದರೂ ಮಾಡ್ಕೋಬೇಕು ಅಂದಾಗ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ತುಂಬ ಗಲೀಜು ಆಗಿರಲ್ಲ. ಆದ್ರೂ ಕೂಡ ಆವಾಗೆ ಕ್ಲೀನ್ ಮಾಡ್ಕೊಬಿಟ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಇದನ್ನು ನೀಟಾಗಿ ತೊಳೆದು ಕ್ಲೀನ್ ಮಾಡಿಬಿಟ್ಟು ಒಟ್ಟಿಗೆ ಸ್ನಾನಕ್ಕೆ ಹೋಗಿದ್ರೆ ಸರಿ ಹೋಗುತ್ತೆ ಅಂತ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಮಗ ಆಟ ಆಡ್ತೀನಿ ಅಂತ ಹೇಳಿ ಹೊರ್ಗಡೆ ಆಟ ಆಡ್ತಾ ಇದ್ದ. ನೋಡ್ತೀನಿ, ನಾನು ಕೂಗ್ತೀನಿ ಎಲ್ಲೋಗಿದ್ದಾನೆ ಏನು ಅಂತ. ಹೊರ್ಗಡೆ ಎಲ್ಲಿ ಕೂಗಿದ್ರು ಇಲ್ಲ. ಪಕ್ಕದ ಮನೆಗೆ ಹೋಗಿ ಆಟ ಆಡ್ತಾ ಇದ್ದಾನೆ. ನಾನು ಸುಮ್ಮನೆ ಆದರೆ ಎಲ್ಲಿ ಕೂಗ್ತೀನಿ ಎಲ್ಲೂ ಇಲ್ಲ. ನೋಡೋಣ ಎಲ್ಲಿದ್ದಾನೆ, ಮೇಲೇನಾದರೂ ಹೋಗ್ಬಿಟ್ಟಿದ್ದಾನೆ ಏನು ಅಂತ ಹುಡ್ಕೊಂಡು ಬಂದರೆ ನೋಡಿ ಇಲ್ಲಿ ಮೇಲೆ ಆಟ ಆಡ್ತಾ ಇದ್ದಾನೆ. ನೀನು ಯಾರು ಮೇಲ್ ಬಾ ಅಂತ ಹೇಳಿದ್ರು? ಯಾರು ಹೇಳಿದ್ದು ಮೇಲ್ ಬಾ ಅಂತ?